ನಮಸ್ತೆ, ನಾನು ಸುರತ್ಕಲ್ ಸೆರಾಕೇರ್ ಸೆಂಟರ್ ಇಂದ ಮಾತಾಡ್ತೇನೆ. ಇವತ್ತು ನಮ್ಮ ಜೊತೆಗೆ ಬೆಸ್ಟ್ ಆದ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡಿರುವಂತಹ ಹಾಗೆ ನಮ್ಮ ಸೆರಾಕೇರ್ನ ಸಾಧಕರ ಪಟ್ಟಿಯಲ್ಲಿರುವಂತಹ ಭಾರತಿ ಅಮ್ಮ ನಮ್ಮ ಜೊತೆ ಇದ್ದಾರೆ. ಅವರ ಸೆರಾಕೇರ್ನ ಜರ್ನಿಯ ಬಗ್ಗೆ ಅವರ ಹತ್ರನೇ ಕೇಳ್ತಾ ಬರುವ. ಅಮ್ಮ ನಮಸ್ತೆ. ಎಲ್ಲಿಂದ ಥೆರಪಿಗೆ ಬರ್ತಾ ಇದ್ದೀರಾ? ನಾನು ಸುರತ್ಕಲ್ ಚೊಕ್ಕಬೇಟಿಯಿಂದ ಬರ್ತಾ ಇದ್ದೇನೆ. ಎಷ್ಟು ಸಮಯದಿಂದ ಥೆರಪಿಗೆ ಬರ್ತಾ ಇದ್ದೀರಾ? ಸಾಧಾರಣವಾಗಿ 4 ತಿಂಗಳಿನಿಂದ ಈಚೆಗೆ ಬರ್ತಾ ಇದ್ದೇನೆ. ಓಕೆ, 4 ತಿಂಗಳಿಂದ ಬರ್ತೀರಾ. ಬರುವಾಗ ಏನೆಲ್ಲ ಪ್ರಾಬ್ಲಮ್? ನನಗೆ ಬರುವಾಗ ತುಂಬಾ ಪ್ರಾಬ್ಲಮ್ ಇತ್ತು. ಇದು ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಯ್ತು, ಗಡ್ಡೆ ಆಗಿ ಮತ್ತೆ ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ರು ಡಾಕ್ಟರ್. ಸರ್ಜರಿ ಆಗುವಾಗ ಅಪೆಂಡಿಕ್ಸ್, ಗರ್ಭಕೋಶ ಮತ್ತೆ ಗಡ್ಡೆ ಎಲ್ಲ ತೆಗೆದು ಮತ್ತೆ ಬಯೋಪ್ಸಿ ಟೆಸ್ಟ್ ಮಾಡುವಾಗ ಸ್ವಲ್ಪ ಕ್ಯಾನ್ಸರಿನ ಪ್ರಾಬ್ಲಮ್ ಉಂಟು ಅಂತ ಹೇಳಿ ಬಂತು. ಅದಕ್ಕೆ ಕಿಮೋ ಮಾಡ್ಬೇಕು ಹೇಳಿದ್ರು. ನನ್ನ ಮಕ್ಕಳು ಒಪ್ಪಲಿಲ್ಲ, ಕಿಮೋ ಮಾಡಿದ್ರೆ ತುಂಬಾ ಕಷ್ಟ ಅಂತ. ಅದಕ್ಕೆ ಬೇರೆ ಸ್ಪೆಷಲಿಸ್ಟ್ ಹತ್ರ ತೋರಿಸಿ ಕಿಮೋ ಬೇಡ, ಆಯುರ್ವೇದಿಕ್ ಮದ್ದು ಮಾಡಿ ಅಂತ ಹೇಳಿದ್ರು. ಹಾಗೆ 1 ವರ್ಷದಿಂದ ಮಾಡ್ತಾ ಇದ್ದೇನೆ. ಆದ್ರೆ ಇಲ್ಲಿಗೆ ಬರುವುದಕ್ಕಿಂತ ಮೊದಲು ನಾನು ತುಂಬಾ ಪ್ರಾಬ್ಲಮ್ ನಲ್ಲಿದ್ದೆ. ನನ್ಗೆನೆ ಅದು ಎಂತ, ನಾನು ಬರ್ತೇನಾ ಇಲ್ಲ ಅಂತ ಹೇಳಿ ಗೊತ್ತಿಲ್ಲ. ನಾನು ಅಳ್ತಾ ಇದ್ದೆ, ನನ್ಗೆ ಏನೆಲ್ಲ ದುರಾಲೋಚನೆ ಆಗ್ತಿತ್ತು, ತುಂಬಾ ಕಷ್ಟದ ಎಂತ ಅಂತ ಹೇಳಿ ಈಗ್ಲೇ ನನ್ಗೆ ನೆನಪಿಲ್ಲ. ಅಷ್ಟು ಮರ್ತಿದ್ದೆ, ಅಷ್ಟು ಕಾಯಿಲೆಯಲ್ಲಿ ನಾನು ಕಾಯಿಲೆ ದೂಡಾಗಿದ್ದೆ. ಈಗ ತುಂಬಾ ಖುಷಿಯಾಗಿದ್ದೇನೆ, ನನಗೆ ತುಂಬಾ ಧೈರ್ಯ ಬಂದಿದೆ. ಮತ್ತೆ ಮೊದ್ಲಿನ ಹಾಗೆಲ್ಲ ಈಗ ಎಲ್ಲ ಮೈ ಕೈ ತುರಿಸುದು, ಇಲ್ಲಿ ಫ್ಯಾಟ್ ಅಲ್ಲಿ ಇಲ್ಲಿ ಎಲ್ಲ ಇತ್ತು, ಮೈ ಕೈ ನೋವು, ಹೊಟ್ಟೆ ನೋವು, ಅದು ಇದೆಲ್ಲ ತುಂಬಾ ಪ್ರಾಬ್ಲಮ್ ಇತ್ತು. ಈಗ ಇಲ್ಲಿಂದ 4 ತಿಂಗಳಿಂದ ಈಚೆಗೆ ನನಗೆ ಅದೆಲ್ಲ ಯಾವುದಿಲ್ಲ. ತುಂಬಾ ಖುಷಿಯಾಗಿದ್ದೇನೆ ನಾನು. ಓಕೆ, 4 ತಿಂಗಳ ಮುಂಚೆ ನೀವು ಎಷ್ಟೆಲ್ಲ ಟ್ಯಾಬ್ಲೆಟ್ ತಗೊಳ್ತಾ ಇದ್ರಿ? 4 ತಿಂಗಳ ಮುಂಚೆ ಅಂದ್ರೆ ದಿವಸಕ್ಕೆ ನಂಗೆ 15 ಟ್ಯಾಬ್ಲೆಟ್ ಅಂದ್ರೆ ಅದು ಮುನಿಯಲ್ ಆಯುರ್ವೇದಿಕ್ ಶಾಪಿನವರು ಕೊಟ್ಟದ್ದು. ಅದು ನನಗೆ ಗುಣ ಆಗ್ಲಿಕ್ಕೆ ಅಂತ ಹೇಳಿ ಕೊಟ್ಟದ್ದು. ಅದರಿಂದ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಅಂದ್ರೆ ಮಾತ್ರೆ ತುಂಬಾ ತಿಂದ್ರೆ ನನ್ನ ದೇಹಕ್ಕೆ ಹಿಡಿಬೇಕಲ್ಲ. ಅವರ ಮಾತ್ರೆಗೆ ದೂರದಲ್ಲ ನಾನು, ಅವರು ಮದ್ದು ತುಂಬಾ ಒಳ್ಳೆ ಮದ್ದು, ಫೇಮಸ್ ಆಗಿದೆ ಅವ್ರದ್ದು ಮದ್ದು. ಆದ್ರೆ ನನ್ಗೆ ತಡ್ಕೊಳ್ಳಿಕ್ಕೆ ಶಕ್ತಿ ಇರ್ಲಿಲ್ಲ, ನನ್ನ ಮನಸ್ಥಿತಿ ಸರಿ ಇರ್ಲಿಲ್ಲ. ನಾನು ಏನೇನೋ ಯೋಚನೆ ಮಾಡ್ತಿದ್ದೆ. ಈಗ ಇಲ್ಲಿಗೆ ಬಂದ ಮೇಲೆ ಕಾಯಿಲೆ ಬಂದ್ರು ಸಹಿಸ್ತೇನೆ ಅಂತ ಹೇಳಿ ಶಕ್ತಿ ಬಂದಿದೆ ಮತ್ತು ನನಗೆ. ತುಂಬಾ ನಾನು ಪ್ರಾಬ್ಲಮ್ ನಲ್ಲಿದ್ದೆ. ಇಲ್ಲಿ ಬಂದು ಸಾಧಾರಣ ಒಂದು 60% ನಾನು ಗುಣಮುಖಳಾಗಿದ್ದೇನೆ. ಇನ್ನೂ ಸಹ ಹಾಗೆ ಇನ್ನು 2 ತಿಂಗಳಿನ ಮದ್ದು ಉಂಟು, ಅದನ್ನು ತಗೊಳ್ಳುದು. ಮತ್ತೆ ನಾನು ಬೇರೆ ಯಾವ ಮದ್ದು ಕೂಡ್ರೆ ಬಂದು ಇಲ್ಲಿ ಸೆಂಟರ್ಗೆ ಬರುದು, ಅಲ್ಲಿ ಥೆರಪಿ ಮಾಡ್ಕೊಂಡು ಹೋಗುದು. ನಾನು ಮತ್ತೆ ಮದ್ದು ನಾನು ತಗೊಳ್ಳುದಿಲ್ಲ. ಅವರು ಹೇಳಿದೆ 1 ವರ್ಷದಿಂದ ತಗೊಳ್ಳುದು. ನನಗೆ ಮಾತ್ರ ತಿಂದ ಕೂಡಲೇ ಆಗುದಿಲ್ಲ. ಓಕೆ, 4 ತಿಂಗಳಿಂದ ಇಲ್ಲಿಗೆ ಥೆರಪಿಗೆ ಬಂದು ನಿಮ್ಮ ಕ್ಯಾನ್ಸರ್ ನ ಪ್ರಾಬ್ಲಮ್ಸ್ ಅನ್ನ ಕಂಪ್ಲೀಟ್ ಗುಣ ಇದೆ. 2 ಸರ್ತಿ CT ಸ್ಕ್ಯಾನ್ ಮಾಡುವಾಗ, ಇದು ಇನ್ನೊಂದು ಸ್ಕ್ಯಾನ್ ಮಾಡುವಾಗ ಎಲ್ಲ ನನಗೆ ಕಂಪ್ಲೀಟ್ ಬ್ಲಡ್. ಮತ್ತೆ ಪುನಃ ನನ್ನ ಮಕ್ಕಳು ಇಲ್ಲಿಗೆ NFI ಹಾಸ್ಪಿಟಲ್ಗೆ ಕೊಂಡೋಗಿ ಜನರಲ್ ಚೆಕಪ್ ಮಾಡಿಸಿದ್ರು. ಅದರಲ್ಲಿ ಸಹ ಬಾಂಬೆಗೆ ಕಳಿಸಿದ್ರು ಅದು ಟೆಸ್ಟಿಗೆ. ಅಲ್ಲಿಂದ ಸಹ ಒಳ್ಳೆ ಉತ್ತರ ಬಂದಿದೆ, ಏನಿಲ್ಲ ಅಂತ ಹೇಳಿ. ಹಾಗಾಗಿ ಇಲ್ಲಿ ಬಂದನಿಂದ ನಾನು ತುಂಬಾ ಖುಷಿಯಾಗಿದ್ದೇನೆ. ಇನ್ನು ಸಹ ನನಗೆ ಮನ್ಸುಂಟು, ಇಲ್ಲಿಗೆ ಬರ್ತೇನೆ ನಾನು. ನನಗೆ ಬೇರೆ ಮದ್ದು ಬೇಡ. ಇನ್ನು BP ಶುಗರ್ ಇದೊಂದು ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಅದಲ್ಲದೆ ನಾನು ಇನ್ನು ಸೆಪ್ಟೆಂಬರ್ 19ರವರೆಗೆ ನನಗೆ ಅಲ್ಲಿನ ಮದ್ದು ಉಂಟು, ಅದು ಖಂಡಿತ ತಕೊಂಡು ಅದನ್ನು ಮುಗಿಸಿ ನಾನು ಇಲ್ಲಿಗೆ ಕಂಟಿನ್ಯೂ ಮಾಡ್ತೇನೆ, ನಿಲ್ಸುದಿಲ್ಲ. ನಾನು ದಿವಸ ಬರ್ತೇನೆ. ಓಕೆ, ನೋಡಿದ್ರಲ್ಲ, ಈ ಬೆಸ್ಟ್ ಆದ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. 4 ತಿಂಗಳಿಂದ ಕಂಟಿನ್ಯೂ ಆಗಿ ಬಂದು ತನ್ನ ಒಂದು ಕ್ಯಾನ್ಸರ್ ನಂತ ಒಂದು ಕಾಯಿಲೆಯನ್ನ ಗುಣಪಡಿಸಿಕೊಂಡಿದ್ದಾರೆ. ಅದೇ ರೀತಿ ತನ್ನ ಲೈಫ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಡೈಲಿ ಆಗಿ ಥೆರಪಿಗೆ ಬರ್ತಾ ಇದ್ದಾರೆ. ಒಂದು ಸಂಸ್ಥೆಯಲ್ಲಿ ಬಂದ್ಬಿಟ್ಟು ಕ್ಯಾನ್ಸರ್ ನಂತ ದೊಡ್ಡ ಕಾಯಿಲೆಯನ್ನ ನಮ್ಮ ಈ ಒಂದು ನ್ಯಾಚುರಲ್ ಥೆರಪಿಯಲ್ಲಿ ಕಂಪ್ಲೀಟ್ ಆಗಿ ರಿಕವರಿಯನ್ನ ಪಡ್ಕೊಂಡಿದ್ದಾರೆ. ಹಾಗೆ ಈ ಸೆರಾಕೇರ್ಗೆ ಸಂಸ್ಥೆಗೆ ಬರುವಂತ ವೀಕ್ಷಕರಾಗಿರ್ಬೋದು, ಅದೇ ರೀತಿ ಅಪ್ಪ ಅಮ್ಮ ಆಗಿರ್ಬೋದು, ಅವರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಅಮ್ಮ? ಎಂತ ಹೇಳಿದ್ರೆ, ಇಲ್ಲಿ ಯಾವುದೇ ಕಾಯಿಲೆ ಬರದ ಹಾಗೆ ನೋಡ್ಕೊಳ್ಳಿ. ಇಲ್ಲಿ ಬಂದ ಮೇಲೆ ಮಾಡುವುದಕ್ಕಿಂತ ಬರೋಕ್ಕಿಂತ ಮೊದಲೇ ಇಲ್ಲಿ ಸೆಂಟರ್ಗೆ ಬಂದು ಏನಾದ್ರು ಥೆರಪಿ ಅದು ತಕೊಳ್ಳಿ. ಅದರಷ್ಟು ಒಳ್ಳೆ ಥೆರಪಿ ಮತ್ತೆ ಇಲ್ಲಿ ಸಿಕ್ಲಿಕ್ಕಿಲ್ಲ. ಯಾವ ಮದ್ದಿನಲ್ಲಿ ಸಹ ಗುಣ ಆಗೋದಿದ್ದದ್ದು ಇಲ್ಲಿ ಸೆಂಟರಲ್ಲಿ, ಸೆರಾಕೇರ್ ಸೆಂಟರಲ್ಲಿ ಗುಣ ಆಗ್ತದೆ. ಹಾಗೆ ನಾನು ಕಷ್ಟ ಬಂದಾಗೆ ನೀವು ಇನ್ನು ಯಾರೂ ಕಷ್ಟ ಬರಬೇಡಿ. ಆಗುವಷ್ಟು ಬೇಗ ಕಾಯಿಲೆ ಬರುವ ಮೊದಲೇ ನೀವು ಇಲ್ಲಿಗೆ ಬಂದು ಥೆರಪಿಯನ್ನು ತಗೊಳ್ಳಿ. ಬೆಸ್ಟ್ ಆದ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡಿದ್ರೆ. ಹಾಗೆ ನೀವು ಕೂಡ ಹಾಗೆ ಈ ಒಂದು ಸೆರಾಕೇರ್ ಸಂಸ್ಥೆಗೆ ವಿಸಿಟ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.